ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ರಾಜ್ಯದವರಿಗಷ್ಟೇ ಗ್ಯಾರಂಟಿ, ಇದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿರ್ತಕ್ಕಂತಹ ಮಾತು. SIR ಪ್ರಕ್ರಿಯೆಯಲ್ಲಿ ಅವರು ಇತ್ತೀಚೆಗೆ ಅವರು ಹೇಳ್ತಾ ಇರುವಂತಹ ಅಂಶವನ್ನ ನಾವು ನೋಡ್ತಾ ಇದ್ವಿ. ನಿಮಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿದರೆ SIR ಪ್ರಕ್ರಿಯೆಯಲ್ಲಿ ಸರಿಯಾಗಿ ಪಾಲ್ಗೊಳ್ಳಿ ಮತ್ತು ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳಿ. ನೀವು ಮತದಾರರ ಪಟ್ಟಿಯಲ್ಲಿ ಇರೋದಕ್ಕೆ ಬೇಕಾಗಿರುವಂಥನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈಗ ಗ್ಯಾರಂಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಬಹಳ ಸ್ಪಷ್ಟವಾಗಿದ್ದಾರೆ, ಕರ್ನಾಟಕದವರಿಗೆ ಮಾತ್ರ ಈ ಯೋಜನೆ ಸಿಗಬೇಕು ಅಂತೇಳಿ. ಹೌದು, ಕರ್ನಾಟಕದವರಿಗೆ ಮಾತ್ರ ಸಿಗಬೇಕು, ಯಾಕಂದರೆ ಕರ್ನಾಟಕದವರು ಮಾತ್ರನೇ ಈ ಸರ್ಕಾರವನ್ನು ಚುನಾಯಿಸುವಂಥವ್ರು, ರಾಜ್ಯ ಸರ್ಕಾರಗಳನ್ನು ಚುನಾಯಿಸುವಂಥದ್ದು ಆಯಾ ರಾಜ್ಯಗಳ ಜನರು. ಹಾಗಾಗಿ ಆಯಾ ರಾಜ್ಯಗಳ ಜನರಿಗೆ ಸಿಗಬೇಕಾಗಿರತಕ್ಕಂತಹ ಯೋಜನೆಗಳು, ರಾಜ್ಯ ಪಟ್ಟಿಯಲ್ಲಿ ಬರತಕ್ಕಂತಹ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ರಾಜ್ಯದ ಸರ್ಕಾರ ಕೊಡ್ತಿರುವಂತಹ ಯೋಜನೆ ಆಗಿರೋದಕ್ಕೆ ಸರ್ಕಾರ ಆ ರೀತಿಯಂಥ ಕ್ರಮಕ್ಕೆ ಮುಂದಾಗಿದೆ. ಇಲ್ಲಿ ಗೃಹ ಜ್ಯೋತಿಗೆ ಓಕೆ, ಅದರಲ್ಲಿ ವಲಸಿಗರು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿಯಲ್ಲಿ ಏನಾಗಿದೆ ಅಂತ ನೋಡಿದಾಗ ಸರ್ಕಾರಕ್ಕೆ ಇರುವಂಥ ಅನುಮಾನ, ಗೃಹಲಕ್ಷ್ಮಿ ಯೋಜನೆಯ ಒಳಗೆ ಮೃತಪಟ್ಟವರಿಗೂ ಕೂಡ ಇನ್ನೂ ಕೂಡ ಈ ಒಂದು ಯೋಜನೆ ಹಣ ಹೋಗ್ತಾ ಇದೆ ಅಂತ ಸರ್ಕಾರ ಯೋಚಿಸ್ತಾ ಇದೆ. ಇದಕ್ಕಾಗಿ ಈಗ ಒಂದಿಷ್ಟು ತಯಾರಿಗಳನ್ನು ಸರ್ಕಾರ ಮಾಡ್ಕೊಂಡಿದೆ. ಇನ್ನೇನು ಅರ್ಜಿಯನ್ನು ಕೂಡ ಅವರು ಬಿಡುಗಡೆ ಮಾಡೋರಿದ್ದಾರೆ. ಆ ಅರ್ಜಿಗಳನ್ನ ತುಂಬಬೇಕಾಗುತ್ತೆ, ಆನ್ಲೈನ್ ಮೂಲಕವಾಗಿ ಸಿಗಬಹುದು, ಸೇವಾ ಸಿಂಧು ಆ್ಯಪ್ ಮೂಲಕವಾಗಿ ಕೂಡ ಅದನ್ನು ಕೊಡಬಹುದು. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀವಿ. ನಿಮ್ ಜ್ಞಾನ ಇರಲಿಲ್ಲ ಅನೌನ್ಸ್ ಮಾಡೋವಾಗ. ಜನ ಏನ್ ಕೈಲಿ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿ ಖಾಲಿ ಕೂತಿದ್ದಾರೆ. ಈಗ ಅರ್ಜಿ ಹಾಕಂತಾರ್ರಿ, ನಮ್ಮ ಕೈಲಿ ಆಗಲ್ರಿ ತಿರ್ಗಾಡೋದು. ವಯಸ್ಸಾದವ್ರು ಎಲ್ಲಿ ಹೋಗ್ತಾರ್ರಿ? ಸಿದ್ದರಾಮಯ್ಯ ಹೇಳೋಣ ಅದೇ ಪ್ರಕಾರ ಇನ್ನು ನಡಿಬೇಕು ನೋಡಿ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ಕಳೆದ 15 ದಿನಗಳಿಂದಲೂ ರಾಜ್ಯದಲ್ಲಿ ಬರೀ ಚರ್ಚೆ ಆಗ್ತಿರುವುದು ಗ್ಯಾರಂಟಿಗಳ ಪರಿಷ್ಕರಣೆ. ಅದರಲ್ಲೂ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯರಂತೂ ಎಲ್ಲಿ ತಮಗೆ ಬರೋ 2,000 ರೂಪಾಯಿ ಹಣ ಕೈತಪ್ಪಿ ಹೋಗುತ್ತೋ ಏನೋ ಎಂಬ ಚಿಂತೆಯಲ್ಲೇ ಮುಳುಗೋಗಿದ್ದಾರೆ. ತಮಗೆ ಸಿಗೋ ಗ್ಯಾರಂಟಿಗಾಗಿ ಮತ್ತೆ ಹೊಸ ಅರ್ಜಿ ಹಾಕಬೇಕಾ ಅಥವಾ KYC ಮಾಡಿಸ್ಕೊಂಡ್ರೆ ಸಾಕಾ ಎಂಬ ಗೊಂದಲ ಈಗಲೂ ಕಾಡುತ್ತಿದೆ. ಹೀಗಾಗಿಯೇ ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮತ್ತೆ ಕ್ಯೂನಲ್ಲಿ ನಿಲ್ಲಬೇಕಾ ಅನ್ನೋದು ಗೃಹಲಕ್ಷ್ಮಿಯರ ಪ್ರಶ್ನೆಯಾಗಿದೆ. ಯಾರು ಅನರ್ಹರಿದ್ದಾರೋ ಅಂಥವ್ರ ಪಟ್ಟಿಯನ್ನು ಮಾಡಬೇಕು. ಇದು ಯಾವುದೇ ಯೋಜನೆ ಇರಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರಂತೂ ಅವ್ರ ಕಡೆ ಇರುತ್ತೆ. ಸೊ ಅಂಥವ್ರ ಹೆಸರುಗಳನ್ನ ತೆಗೆದು ಹಾಕಬೇಕು. ಮತ್ತೊಮ್ಮೆ ಅರ್ಜಿ ಹಾಕುವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸತ್ತು ಹೋದವರು ಅಥವಾ ಅನರ್ಹರಿದ್ದವ್ರನ್ನ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋದ್ರೆ ಯಾರಿಗೆ ತಲುಪಬೇಕು ಯೋಜನೆ ಸರಿಯಾಗಿ ತಲುಪುತ್ತೆ. ಜನ ಏನ್ ಕೈಲಿ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿ ಖಾಲಿ ಕೂತಿದ್ದಾರೆ ಅಂತೇಳಿ ಹೀಗೆಲ್ಲ ಅಲಿಸ್ಬೇಕು ಅಂತೇಳಿ ಈಗಾಗಲೇ ಸ್ಟಾರ್ಟಿಂಗ್ ಇವ್ರು ಮಾಡಿದಾಗ ಎಷ್ಟೊಂದು ಕ್ಯೂ ಆಗಿ ನೂಕು ನುಗ್ಲಾಗಿ ಗಲಾಟೆಗಳಾಗಿ ಆಗಿತ್ತು. ಅಷ್ಟೊಂದೆಲ್ಲ ನಡೆದ್ರೂ ಕೂಡ ಮತ್ತೆ ಅಪ್ಲಿಕೇಶನ್ ಹಾಕಿ ಮತ್ತೆ ಫಲಾನುಭವಿಗಳಾಗಬೇಕು ಅಂತಂದ್ರೆ ಜನಕ್ಕೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ. ಈಗ ಮತ್ತೆ ಕರೆಂಟ್ ಫ್ರೀ ಅಂತ ಹೇಳಿ ಮತ್ತೆ ಬಿಲ್ ತಗೋತಾರೆ ರೀ. ಅದಕ್ಕೆ ಈ ಗೃಹಲಕ್ಷ್ಮಿನೂ ಹಾಕ್ತೀನಿ ಅಂತ ಹೇಳಿ ಹಾಕಲ್ ಹೋಗ್ಯಾರ್ರಿ ಸರ್. ಅದ್ರ ಮೇಲೆ ಮತ್ತೆ ಅರ್ಜಿ ಹಾಕಂದ್ರೆ ಈಗ ಹಾಕೋದೇನಾಗಲ್ಲ. ಆದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿರುವ ಪ್ರಕಾರ ಗ್ಯಾರಂಟಿ ಯೋಜನೆಗಳ ಪಟ್ಟಿಯಿಂದ ಅನರ್ಹರನ್ನ ತೆಗೆದುಹಾಕಬೇಕಿದೆ. ಹೀಗಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಾಗಿ ಮತ್ತೊಮ್ಮೆ ಹೊಸ ಅರ್ಜಿ ಸಲ್ಲಿಕೆ ಮಾಡುವುದು ಕಡ್ಡಾಯ. 2-3 ದಿನದಲ್ಲಿ ಆನ್ಲೈನ್ ಮೂಲಕ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಅವಕಾಶ ನೀಡಲಿದೆ. ಹೊಸ ಅರ್ಜಿಯಲ್ಲಿ ಸುಮಾರು 8-10 ಪ್ರಶ್ನೆಗಳು ಇರಲಿದ್ದು, ಆ ಪ್ರಶ್ನೆಗಳಿಗೆ ಉತ್ತರಿಸುವುದರ ಜೊತೆಗೆ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯ. ಮನೆ ಯಜಮಾನಿ ಯಾರು, ಆಧಾರ್ ಸಂಖ್ಯೆ ಏನು, ಮನೆ ಯಜಮಾನಿ ಬ್ಯಾಂಕ್ ಖಾತೆಯ ಮಾಹಿತಿ, ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತಿದೆ, ಯಾವ ಜಾತಿ, ಮನೆ ಯಜಮಾನಿಯ ಪತಿ ಹೆಸರು, ಪತಿಯ ಆಧಾರ್ ಕಾರ್ಡ್ ಕೂಡ ಕೊಡಬೇಕಾಗುತ್ತೆ. ಮನೆಯಲ್ಲಿ ಯಾರಾದರೂ IT, GST ಪಾವತಿದಾರರು ಇದ್ದಾರಾ ಎಂಬುದಕ್ಕೂ ಉತ್ತರಿಸಬೇಕಿದೆ. ಹಾಗೆ ಮನೆಯ ಯಜಮಾನಿ ಹೆಸರಿನಲ್ಲಿ APL ಅಥವಾ BPL ಕಾರ್ಡ್ ಇದೆಯಾ ಎಂಬುದನ್ನು ಖಚಿತಪಡಿಸಬೇಕಿದೆ. ಶ್ರೀಮಂತರಿಗೆ ಅದು ಗೃಹ ಜ್ಯೋತಿ ಅನುಕೂಲ ಆಗಾಕತೈತ್ರಿ. ಈಗ ನಮ್ಮಂತ ಬಡವರಿಗೆ ನೋಡ್ರಿ ಪ್ರತಿ ತಿಂಗಳು ಈಗ ಬಿಲ್ ಬರಾಕತೈತಿ. ಅದರ ಸಲುವಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರಿ ಅಂದ್ರೆ ಈಗ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತೈತಿ. ಫಸ್ಟ್ ಇಂದ ತಿರ್ಗಾ ಅಪ್ಲಿಕೇಶನ್ ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಆದ್ರಿಂದ ಎಲ್ಲ ಮಹಿಳೆಯರು ಅದಕ್ಕೆ ಸಹಕಾರ ಕೊಡಬೇಕು. ಮಹಿಳೆಯರಿಗೆ ಎಫೆಕ್ಟ್ ಆಗ್ಬೋದು, ಅಂದ್ರೆ ನಮ್ಮಂಥವ್ರಿಗೆ ಪರವಾಗಿಲ್ಲ, ಅನ್ಎಜುಕೇಟೆಡ್ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಂಗಾಗಿ ಅದಕ್ಕೇನಾದರೂ ಬೇರೆ ಪರಿಹಾರ
ತಿಳಿಸ್ಬೇಕು. ಈಗ ಆಗಲ್ರಿ ನಮಗೆ, ನಾವು ಮಾಡೋಣವ್ರು ನಾವು ಹೆಂಗೆ ಹೋಗ್ಬೇಕ್ರಿ, ಎಲ್ಲಿ ಹೋಗ್ಬೇಕ್ರಿ ನಮ್ಗೆ ಗೊತ್ತಾಗಲ್ರಿ. ನಾವು ಮಾಡೋಣವ್ರಿಗೆ ಹೊಟ್ಟೆ ತುಂಬ್ತದ್ರಿ. ಅದ್ರ ಸಲ ನಮ್ಗೆ ಏನು ಸಿದ್ದರಾಮಯ್ಯ ಹೇಳೋಣ ಅದೇ ಪ್ರಕಾರ ಇನ್ನು ನಡಿಬೇಕು ನೋಡ್ರಿ ಸರ್. ಕರಿಬಾರ್ದ್ರಿ. ಮತ್ತೊಂದು ಇದೇ ಏನು ನಡೆದಲ್ಲ ಅದೇ ನಡಿಬೇಕ್ರಿ. ಅರ್ಜಿ ಹಾಕಕ್ಕೆ ಆಗಲ್ರಿ, ನಮ್ಗೆ ಗೊತ್ತಾಗಂಗಿಲ್ಲ ರೀ. ಗೃಹಲಕ್ಷ್ಮಿ ಬಳಿಕ ಗೃಹಜ್ಯೋತಿ ಯೋಜನೆಗೂ ಸರ್ಕಾರ ಸರ್ಜರಿ ಮಾಡುತ್ತಿದೆ. ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದ 1,70,00,000 ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡುತ್ತಿದ್ದು ವಾರ್ಷಿಕ 440 ಕೋಟಿ ರೂಪಾಯಿ ಖರ್ಚಾಗ್ತಿದೆ. ಗೃಹ ಬಳಕೆ ಹೆಸರಿನಲ್ಲಿ ಕಮರ್ಷಿಯಲ್ ಬಳಕೆಗೂ ಉಚಿತ ವಿದ್ಯುತ್ ಬಳಕೆ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ವಾಣಿಜ್ಯ ಕಟ್ಟಡ, ಅಂಗಡಿ, ಮಳಿಗೆಗಳಿಗೂ ಈ ವಿದ್ಯುತ್ ಬಳಕೆಯಾಗ್ತಿದೆ. ಸ್ಥಳೀಯ ನಿವಾಸಿಗಳ ಹೆಸರಿನಲ್ಲಿ ಹೊರ ರಾಜ್ಯದವರಿಂದಲೂ ಬಳಕೆಯಾಗ್ತಿದೆ. ಇದನ್ನೆಲ್ಲ ತಪ್ಪಿಸಲೆಂದೇ ಆಧಾರ್, KYC, ಫೋನ್ ನಂಬರ್ ಮೂಲಕ ಪುನರ್ ಪರಿಶೀಲನೆಗೆ ಸರ್ಕಾರ ಮುಂದಾಗಿರುವುದು. ಇದಕ್ಕಾಗಿ ಶೀಘ್ರದಲ್ಲೇ ಸೇವಾ ಸಿಂಧು ಪೋರ್ಟಲ್ನಲ್ಲಿ ರೀವೆರಿಫಿಕೇಷನ್ಗೆ ಅವಕಾಶ ನೀಡಲಿದೆ ಸರ್ಕಾರ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ. ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಹಾರಾಷ್ಟ್ರವ್ರು ತಗೊಂಡ್ರು, ಮಧ್ಯಪ್ರದೇಶವ್ರು ತಗೊಂಡ್ರು, ತಮಿಳುನಾಡವ್ರು ತಗೊಂಡ್ರು, ಆಂಧ್ರ ಪ್ರದೇಶವ್ರು ತಗೊಂಡ್ರು, ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯ್ತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು. ಗೃಹಜ್ಯೋತಿಗೆ ವೋಟರ್ ಐಡಿ ಲಿಂಕ್. ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರ ಗೃಹಜ್ಯೋತಿಗೆ ಶೀಘ್ರದಲ್ಲೇ ವೋಟರ್ ಐಡಿ ಜೋಡಣೆ ಮಾಡುವ ಚಿಂತನೆ ನಡೆಸಿದೆ. ಹಾಗೆ ಶಕ್ತಿ ಯೋಜನೆಯಂತೆ ಗೃಹಜ್ಯೋತಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಚಿಂತನೆ ನಡೆದಿದೆ. ಸ್ಮಾರ್ಟ್ ಕಾರ್ಡ್ಗೆ ಮತದಾರರ ಗುರುತಿನ ಸಂಖ್ಯೆ ನಮೂದಿಸುವುದನ್ನ ಕಡ್ಡಾಯಗೊಳಿಸಲಾಗುತ್ತೆ. ಸ್ಮಾರ್ಟ್ ಕಾರ್ಡ್ನಲ್ಲಿ ವೋಟರ್ ಐಡಿ, ವಿದ್ಯುತ್ ಮೀಟರ್, ಆಧಾರ್ ಸಂಖ್ಯೆ, ಫಲಾನುಭವಿಗಳ ಹೆಸರು ಮತ್ತಿತರ ಮಾಹಿತಿ ಇರಲಿದೆ. ಸಿಎಂ, ಡಿಸಿಎಂ ಹಾಗೂ ಇಂಧನ ಸಚಿವರ ಭಾವಚಿತ್ರ ಸಹಿತ ಸ್ಮಾರ್ಟ್ ಕಾರ್ಡ್ ಸಿದ್ಧವಾಗಲಿದೆ. ಹೊಸ ನಿಯಮಗಳಿಂದ ಅನರ್ಹ ಫಲಾನುಭವಿಗಳನ್ನು ಸುಲಭವಾಗಿ ಪಟ್ಟಿಯಿಂದ ಕಡಿತ ಮಾಡಬಹುದು ಎನ್ನುವುದು ಸರ್ಕಾರದ ಲೆಕ್ಕಾಚಾರ. ಹೊಸ ಸ್ಮಾರ್ಟ್ ಕಾರ್ಡ್ ಏನೋ ಬರುತ್ತೆ, ಆದರೆ ಅದರಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆಯೂ ಸರ್ಕಾರ ಚರ್ಚೆ ಮಾಡಿ ಪರಿಹಾರ ಕಂಡುಹಿಡಿಯಬೇಕಿದೆ. ಬಾಡಿಗೆ ಮನೆ ಬದಲಾಯಿಸಿದಾಗೆಲ್ಲ ಹೊಸ ಸ್ಮಾರ್ಟ್ ಕಾರ್ಡ್ ಪಡೆಯುವ ಗೊಂದಲಕ್ಕೆ ಇನ್ನೂ ಪರಿಹಾರವೇ ಇಲ್ಲ. ಇನ್ನೂ ವಿದ್ಯುತ್ ಯೂನಿಟ್ನ ಸರಾಸರಿ ನಿಗದಿ ಮಾಡುವುದು ಹೇಗೆ ಎಂಬ ಪ್ರಶ್ನೆಯೂ ಎದ್ದಿದೆ. ಇದೇ ಕಾರಣದಿಂದ ಮತ್ತೆ ಹಳೆ ಕ್ರಮವೇ ಮುಂದುವರಿಯುತ್ತಾ ಎಂಬುದಕ್ಕೂ ಸ್ಪಷ್ಟತೆ ಸಿಕ್ಕಿಲ್ಲ. ಮುಂದೆ ಗ್ಯಾರಂಟಿಗೊಂದು ಕಾರ್ಡ್ ಹೊಂದುವುದು ಅನಿವಾರ್ಯ ಆದರೂ ಆಗಬಹುದು. ಹಾಗೆ ಗೃಹಲಕ್ಷ್ಮಿ ಮತ್ತು ಯುವ ನಿಧಿಗೂ ಬರುವ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ಘೋಷಿಸಿದರೂ ಅಚ್ಚರಿಯಿಲ್ಲ. ಹೊರ ರಾಜ್ಯದ ಫಲಾನುಭವಿಗಳಿಗೆ ಕಡಿವಾಣ ಹಾಕುವ ಉದ್ದೇಶವೊಂದೇ ಇದರ ಹಿಂದಿರೋದು. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಊಹಾಪೋಹಗಳ ನಂಬಬೇಡಿ ಎಂದ ಸಿದ್ದು, ಡಿಕೆ. ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರವಾಗಿ ಗೊಂದಲಗಳು ಸೃಷ್ಟಿಯಾಗಿರುವಾಗಲೇ ಪ್ರತಿಪಕ್ಷಗಳೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿವೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಎಂಬ ಅಭಯ ನೀಡಿದ್ದಾರೆ. ಸರ್ಕಾರದ 5 ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸುವುದಿಲ್ಲ. ಮುಂದಿನ 2 ವರ್ಷಗಳಷ್ಟೇ ಅಲ್ಲ, ಮುಂದೆಯೂ ನಮ್ಮದೇ ಸರ್ಕಾರ ಬರುತ್ತೆ, ಆಗಲೂ ನಮ್ಮದೇ ಗ್ಯಾರಂಟಿ ಅಂತಾರೆ ಸಿದ್ದರಾಮಯ್ಯ. ಯೋಜನೆಗಳ ಅನುಷ್ಠಾನದ ಲೋಪದೋಷಗಳ ಸರಿಪಡಿಸುವ ಕೆಲಸ ಆಗ್ತಿದೆ. ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಫಲಾನುಭವಿಗಳು ಆತಂಕ ಪಡಬೇಕಿಲ್ಲ ಅಂತಾರೆ ಸಿದ್ದು. ರಾಜಕೀಯಕ್ಕೋಸ್ಕರ ಬಿಜೆಪಿ ಅಪಪ್ರಚಾರ ಮಾಡುತ್ತಿದ್ದು ಅದು ರಾಜಕೀಯ ಹತಾಶೆಯ ಪ್ರತೀಕ ಅಂದಿದ್ದಾರೆ. ಪ್ರತಿಪಕ್ಷಗಳು ಹೇಳೋ ಹಾಗೆ ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಮಾಡಲು ಸಾಧ್ಯವೇ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನೇ ಮಧ್ಯಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಳಸಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಈಗ ಬಿಜೆಪಿಗೆ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸುವ ಯಾವ ನೈತಿಕತೆ ಇದೆ ಎಂಬುದು ಸಿದ್ದರಾಮಯ್ಯ ಪ್ರಶ್ನೆ ಆಗಿದೆ.
ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸಲ್ಲ, ಅನರ್ಹರಿಗೆ ಗ್ಯಾರಂಟಿ ಹೋಗೋದನ್ನು ತಡೆಯಬೇಕು. ಹೀಗಾಗಿ ಗ್ಯಾರಂಟಿ ಪರಿಷ್ಕರಣೆ ಮಾಡುತ್ತಿದ್ದೇವೆ. ಗ್ಯಾರಂಟಿಗಳ ಜಾರಿ ವಿಚಾರದಲ್ಲಿ ಕರ್ನಾಟಕ ಮಾದರಿಯಾಗಿದೆ. ನಮ್ಮನ್ನ ಅನುಸರಿಸಿ ಮಹಾರಾಷ್ಟ್ರ, ದೆಹಲಿಯಲ್ಲಿ ಕೂಡ ಬಿಜೆಪಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ. ದೇಶಕ್ಕೆ ಮಾದರಿಯಾದ ಗ್ಯಾರಂಟಿಯನ್ನ ನಿಲ್ಲಿಸಲ್ಲ ಎಂದು ಸಿಎಂ ಪೋಸ್ಟ್ ಮಾಡಿದ್ದಾರೆ. ಸರ್ಕಾರ ಇಷ್ಟೆಲ್ಲ ಹೇಳ್ತಿರೋವಾಗಲೂ ಕೂಡ ರಾಜಕೀಯ ಜಟಾಪಟಿಗಳು ನಡೆಯುತ್ತಲೇ ಇವೆ. ಇಲ್ಲಿ ನುಡಿದಿದ್ದೀರಲ್ಲ, ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ನುಡಿದಿದ್ದೀರಾ. ಈಗ ಯಾಕೆ ಎಲ್ಲ LPG ಕೊಡ್ಬೋದಾ? ಏನು ಇನ್ಕಮ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ಸೇಲ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ತಪ್ಪಲ್ವಾ ಅಂತ ನಮ್ಮನ್ನ ಕ್ವಶನ್ ಮಾಡ್ತಾರೆ, ನಮ್ಮನ್ನ ಕೇಳ್ತಾರೆ. ನಿನ್ ಜ್ಞಾನ ಇರಲಿಲ್ಲ ಅನೌನ್ಸ್ ಮಾಡೋವಾಗ? 5 ಕಾರ್ಯಕ್ರಮಗಳು ಇವತ್ತು ನಡೀತಾ ಇವೆ, ನಡೆಸ್ತೀವಿ, ಮುಂದೆನೂ ಕೊಡ್ತೀವಿ, ನಿಲ್ಲಿಸ್ತೀವಿ ಅನ್ನೋದಿಲ್ಲ. ಹಾಗೆ ಆ ರೀತಿ ಇರೋದಿದ್ರೆ BJP ಅವ್ರು ಹೇಳಿ ನಾವು ಬಂದರೆ ನಿಲ್ಲಿಸ್ತೀವಿ ಅಂತ ಹೇಳಿ ಅದು ಹೇಳಲ್ಲ. ಇಲ್ಲ ಅರ್ಜಿ ನೀವು ಹಾಕ್ಬೇಡ ಅಂತ ಅವರು. ಆಮೇಲೆ ನಾವಿದು ಪಕ್ಷಾತೀತವಾಗಿ ಮಾಡಿರೋದು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಭಾವನೆಗೆ ನಮ್ಮ ಬದುಕಿಗೆ ನಾವು ಸಹಾಯ ಮಾಡ್ತಾ ಇರೋದು. ಬೇಡ ಆದರೆ ಹಾಕೋದು ಬೇಡ. ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದ್ರ ಬದಲಾಗಿ ಬಹಿರಂಗ ಸತ್ಯವನ್ನು ಅವ್ರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂತ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನ ಒಡ್ಡಿ ಕತ್ರಿ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಬಿಜೆಪಿಯವರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ಫಸ್ಟ್ ನಿಮ್ಮ ಕಾರ್ಯಕರ್ತರಿಗೆ ಹೇಳ್ರಪ್ಪ ಇದನ್ನ ಬಿಡ್ಲಿಕ್ಕೆ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ ಏನೋ ಗ್ಯಾರಂಟಿಗಳನ್ನ ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ. ಬಿಜೆಪಿಯವರು ಪರಿಷ್ಕರಣೆ ಹೆಸರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಕುತ್ತು ಬಂದಿದೆ. ಅದಕ್ಕಾಗಿ ನಾಡಿನ ಜನ ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸರಿಯಾಗಿ ಸಿಗಬೇಕಂತ ಇನ್ನೊಂದ್ಸಲ ಅರ್ಜಿ ತೊಗೊಳ್ತಂತ ಹೊಸ CM ಘೋಷಣೆ ಮಾಡೋದು ಒಳ್ಳೇದು, ಅದು ಮಾಡಬೇಕು. ಯಾಕಂದರೆ ನೀನು ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ. ನಾವು ಮನೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಕರೆಂಟು. ಇಂಥಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು ಇಲ್ಲ. ಯಾಕೆ ನಮ್ಮ ದುಡ್ಡು ಸರಿಯಾಗಿ ಹೋಗ್ಬೇಕಲ್ಲ, ನಮ್ಮ ಉದ್ದೇಶ ಒಳ್ಳೆಯವ್ರಿಗೆ ಮುಟ್ಟಬೇಕಂತಿದೆ. ಇಲ್ದವ್ರಿಗೆ ದುಡ್ಡು ಕೊಟ್ಟು ಏನು ಮಾಡೋದು? ಈ ಎಲ್ಲ ಜಟಾಪಟಿಗಳ ಮಧ್ಯೆಯೇ ಡಿಕೆ ಶಿವಕುಮಾರ್ ಸರ್ಕಾರದ 2ನೇ ಸಚಿವ ಸಂಪುಟ ಸಭೆ ಶನಿವಾರಕ್ಕೆ ನಿಗದಿಯಾಗಿದೆ. ಅದರಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆಯ ಬಗ್ಗೆ ಮತ್ತಷ್ಟು ವಿವರವಾದ ಚರ್ಚೆ ನಡೆಯುವ ನಿರೀಕ್ಷೆ ಇದ್ದು, ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಹೊರಟಿದೆ. ಅದು ಯಾವ ಸ್ವರೂಪದಲ್ಲಿ ಪರಿಷ್ಕರಣೆ ಆಗುತ್ತೆ ಅನ್ನುವಂಥ ಒಂದು ಭಾಗ. ಆದರೆ ಅರ್ಹ ಫಲಾನುಭವಿಗಳಿಗೆ, ಅದು ಯಾವುದೇ ಫಲಾನುಭವಿ ಇರ್ಬೋದು, ಯಾವುದೇ ಹಳ್ಳಿಯಲ್ಲಿರುವ ಫಲಾನುಭವಿಗೂ ಕೂಡ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗಿತ್ತು. ಇದು ರಾಜ್ಯ ಸರ್ಕಾರದ ಭಾಳ ದೊಡ್ಡ ಜವಾಬ್ದಾರಿ. ಅದಕ್ಕೆ ಬೇಕಾಗಿಯೇ ರಾಜ್ಯ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ಮಾಡಿದೆ. ಈ ಅನುಷ್ಠಾನ ಸಮಿತಿಯವರು ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಒಂದು ಪತ್ರ ಬರೆಯಲಾಗಿದೆ. ಈ ಪತ್ರಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಪತ್ರ ಬರೆದಿರುವಂಥವರು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಪತ್ರದಲ್ಲಿರುವಂತಹ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂತೇಳಿ ನೋಡ್ತಾ ಹೋದರೆ, RSS ಬಗ್ಗೆ ಸಾಲು ಪ್ರಶ್ನೆಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಈಗಾಗಲೇ ಅವರು ಈ ವಿಚಾರವನ್ನು ಸಾರ್ವಜನಿಕವಾಗಿಯೂ ಕೂಡ ಬಹಳಷ್ಟು ಬಾರಿ ಈ ಪ್ರಶ್ನೆಗಳನ್ನು ಕೇಳಿದರು. ಆದರೆ ಅದಕ್ಕೊಂದು ಲಿಖಿತ ರೂಪವನ್ನು ಕೊಟ್ಟಿದ್ದಾರೆ ಈ ಪತ್ರದ ಮೂಲಕ. RSS ಸಾಂಸ್ಥಿಕ ಸ್ಥಾನಮಾನದ ಸಾಕ್ಷಿಗಳೇನು ಅನ್ನುವಂತಹ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ್ದಾರೆ. ಅಷ್ಟೇ ಅಲ್ಲದೆ RSS ಬಗ್ಗೆ ಕಾನೂನು ಸ್ಪಷ್ಟೀಕರಣಗಳನ್ನು ನಮಗೆ ಕೊಡಬೇಕು ಅನ್ನುವಂಥದ್ದನ್ನು ಈ ಪತ್ರದಲ್ಲಿ ಅವರು ಒತ್ತಾಯಿಸಿದ್ದಾರೆ. ವಿಶೇಷವಾಗಿ 60,000 ಶಾಖೆಗಳು, ಕೋಟ್ಯಂತರ ಸ್ವಯಂ ಸೇವಕರಿದ್ದಾರೆ ಅನ್ನುವಂಥದ್ದನ್ನು RSS ಹೇಳ್ಕೊಳ್ಳುತ್ತೆ. ಕರ್ನಾಟಕದಲ್ಲೇ 2194 ಸಮಾಜೋತ್ಸವಗಳು ನಡೆದಿದ್ದಾವೆ ಅನ್ನುವಂಥ ಅಂಕಿಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂವಿಧಾನಬದ್ಧವಾಗಿ ಕಾನೂನು ಅನುಸರಣೆಗಳ ಪ್ರಶ್ನೆಗಳಿವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಇಷ್ಟು ದೊಡ್ಡ ಸಂಘಟನೆ ಅನಾಮಧೇಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಎತ್ತುತ್ತಾ ಇರುವಂತಹ ಆಕ್ಷೇಪ. ಮತ್ತು ವಿಶಾಲವಾದ ಶಿಸ್ತುಬದ್ಧ RSS ಸಂಸ್ಥೆಗಿರುವ
ಕಾನೂನು ಮಾನ್ಯತೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಈ ಪತ್ರದ ಮುಖೇನ ಅವರು ಕೇಳಿದ್ದಾರೆ. RSS ಹೊಣೆಗಾರಿಕೆ, ಆರ್ಥಿಕ ಪಾರದರ್ಶಕತೆ, ಹಣಕಾಸಿನ ಮೂಲಗಳು ಏನೇನು ಅನ್ನುವಂಥದ್ದನ್ನು ಕೂಡ ಕೇಳಲಾಗಿದೆ. ಜೊತೆಗೇನೆ ದೇಣಿಗೆಗಳು, ಕೊಡುಗೆಗಳು, ಖರ್ಚು ಮತ್ತು ಸ್ವತ್ತುಗಳ ವಿವರಗಳನ್ನು ನೀವು ನಮಗೆ ತಿಳಿಸಿ ಅಂತ ಹೇಳಿ ಈ ಪತ್ರದ ಮೂಲಕ ಅವರು ಒತ್ತಾಯಿಸಿದ್ದಾರೆ. ತೆರಿಗೆಗಳನ್ನು RSS ಕಾನೂನಿನ ಪ್ರಕಾರ ಪಾವತಿಸಲಾಗ್ತಾ ಇದೆಯೇ ಅಥವಾ ಇದನ್ನು ಸಂವಿಧಾನದ ಪ್ರಕಾರವಾಗಿ ನೀವು ಪಾವತಿಸ್ತಾ ಇದ್ದಾರಾ? ನೋಂದಣಿ ಆಗದೆ ಕೆಲಸ ನಿರ್ವಹಿಸೋದಕ್ಕೆ ಕಾನೂನುಗಳು ಇವೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅವರ ವಿಚಾರಧಾರೆಯ ವ್ಯಾಪ್ತಿಯಲ್ಲಿ ಅವರು ಈ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಮತ್ತೊಂದು ಕಡೆ ಇದಕ್ಕೆ RSS ಕಡೆಯಿಂದಲೂ ಕೂಡ ಉತ್ತರ ಬಂದಿದೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮತ್ತು ಸಂಶಯಗಳಿಗೆ ಮೋಹನ್ ಭಾಗವತ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಅವರ ಸಿದ್ಧಾಂತದ ಆಧಾರದಲ್ಲಿ ಉತ್ತರಗಳನ್ನು ಅವರು ಕೊಟ್ಟಿದ್ದಾರೆ. ಕೇರಳದ ತ್ರಿಶೂರ್ನಲ್ಲಿ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ವಿಶೇಷವಾಗಿ ಅಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಂದಂತಹ ಪ್ರಶ್ನೆಗೆ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕೇರಳದ ತ್ರಿಶೂರ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ರಹಸ್ಯ ಏನೂ ಇಲ್ಲ, ಬಹಿರಂಗವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತೇಳಿ, ಅಂದರೆ ನಾವು ಯಾವುದನ್ನು ಕೂಡ ಮುಚ್ಚುಮರೆ ಮಾಡ್ತಾ ಇಲ್ಲ, ನಾವು ಬಹಿರಂಗವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು RSS ಮುಖ್ಯಸ್ಥರು ಹೇಳಿದ್ದಾರೆ. ದೇಶದ ಜನರಿಗೆ ಸಂಘದ ಬಗ್ಗೆ ಎಲ್ಲವನ್ನು ಕೂಡ ನಾವು ಹೇಳಿದ್ದೇವೆ. ಅಂದರೆ ನಾವು RSSನ ಪ್ರತಿಪಾದಿಸುವಂತಹ ಸಿದ್ಧಾಂತದ ವಿಚಾರಗಳು RSS ಬಗ್ಗೆ ಇರ್ಬೋದು, ದೇಶದ ಜನರಿಗೆ ನಾವು ಹೇಳಿದ್ದೇವೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ರಾಜಕೀಯ ಗಿಮಿಕ್ಗಳು ನಡೀತಾನೆ ಇರ್ತವೆ ಅಂತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇರೋದು ಇದೊಂದು ರಾಜಕೀಯದ ಗಿಮಿಕ್ ಅನ್ನುವಂಥದ್ದು ಈ ಮೂಲಕ ಪರೋಕ್ಷವಾದಂತಹ ಉತ್ತರವೂ ಕೂಡ ಆಗಿದೆ. RSS ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಬ್ರಿಟಿಷರು ಈ ದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾಗಲೇ RSS ಹುಟ್ಟುಕೊಂಡಿತ್ತು. ಅಷ್ಟೇ ಅಲ್ಲದೆ RSSನ ಚಟುವಟಿಕೆಗಳಿಗೆ, ಸಂಘದ ಕೆಲಸಕ್ಕೆ ನೋಂದಣಿ ಬೇಕಾಗಿಲ್ಲ ಅನ್ನುವಂತಹ ತಮ್ಮ RSSನ ವಿಚಾರಧಾರೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಹಿಂದೂ ಧರ್ಮಕ್ಕೆ ನೋಂದಣಿ ಬೇಕಾಗಿಲ್ಲ ಅಂತ, ಅಂದರೆ RSSನ ಜೊತೆಗೆ ಅವರು ಹಿಂದೂ ಧರ್ಮವನ್ನು ಕೂಡ ಸೇರಿಸಿ ಈ ನೋಂದಣಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಅನುದಾನ ಬೇಕಾದವರು ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಯಾರು ಮಾಡಿಸ್ಕೋಬೇಕು ಅಂದರೆ ಸರ್ಕಾರದ ಅನುದಾನ ಯಾವ ಸಂಘ ಸಂಸ್ಥೆಗಳಿಗೆ ಬೇಕೋ ಅವ್ರು ಮಾಡ್ಕೋಬೇಕು. ಆದರೆ ಸಂಘಕ್ಕೆ ಈ ರೀತಿಯಾದಂತಹ ಅನುದಾನದ ಅವಶ್ಯಕತೆ ಇಲ್ಲ, ಸಂಘಕ್ಕೆ ಸರ್ಕಾರದ ಅನುದಾನ ಬೇಕಾಗಿಲ್ಲ ಅಂತ ಹೇಳಿ RSSನ ಮುಖ್ಯಸ್ಥರು ಹೇಳಿದ್ದಾರೆ. ನೋಂದಣಿ ಮಾಡಿಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ನಮಗಿಲ್ಲ ಅನ್ನೋಂಥ ನಾವು ನೇರವಾಗಿ ಹೇಳಿದ್ದಾರೆ. ಸರ್ಕಾರಗಳೇ 2 ಬಾರಿ ಸಂಘವನ್ನು ನಿಷೇಧ ಮಾಡಿವೆ ಅನ್ನುವಂಥದ್ದನ್ನು ಹಿಂದೆ RSSನ್ನು ಯಾವ ಸಂದರ್ಭಗಳಲ್ಲಿ ನಿಷೇಧ ಮಾಡಲಾಗಿತ್ತಲ್ಲ ಅದನ್ನು ಉಲ್ಲೇಖ ಮಾಡಿ ಅವರು ಹೇಳಿದ್ದಾರೆ. ಸರ್ಕಾರಗಳೇ 2 ಬಾರಿ ಸಂಘವನ್ನು ನಿಷೇಧ ಮಾಡಿದ್ದಾವೆ. 100 ವರ್ಷಗಳಿಂದ ನೋಂದಣಿ ಮಾಡಿಸಿ ಅಂತ ಯಾರೂ ಕೂಡ ನಮಗೆ ಹೇಳಲಿಲ್ಲ, ಹಾಗಾಗಿ ನಾವು ನೋಂದಣಿಯನ್ನು ಮಾಡ್ಕೊಂಡಿಲ್ಲ. ಮತ್ತು ನೀವೇ ಹೇಳುವಂತಹ ಸರ್ಕಾರದ ಬಳಿ ಇರುವಂತಹ ಸಂವಿಧಾನದಲ್ಲೂ ಕೂಡ ಆ ರೀತಿಯಾದಂತಹ ಉಲ್ಲೇಖಗಳು ಇಲ್ಲ. ನೋಂದಣಿ ಮಾಡ್ಕೊಳ್ಳೇಬೇಕು ಅಂತೇಳಿ ಸಂವಿಧಾನದಲ್ಲೂ ಕೂಡ ಹೇಳಿಲ್ಲ. ಸರ್ಕಾರದ ಬಳಿ ಇರುವಂತಹ ಸಂವಿಧಾನದಲ್ಲೂ ಕೂಡ ಅದನ್ನು ಹೇಳಿಲ್ಲ ಅಂತ ಹೇಳಿ RSSನ ಮುಖ್ಯಸ್ಥರು ಹೇಳಿದ್ದಾರೆ. ಈ ವಿಚಾರದಲ್ಲಿ RSS ಮುಖ್ಯಸ್ಥರ ಉತ್ತರ ಹೀಗಿತ್ತು ಅನ್ನೋದು ನಿಮ್ಗೆ started in British times and Sangha started as a public will. I narrated you how that churning of minds went on and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. But Sangha, government knows Sangha is there. Government banned us twice, and that ban was released. Once by court order, another by Satyagraha. So government knows they banned RSS. That means they knew RSS is there. RSS is recognized. All this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics.